ದಿನೇ ನಮ್ಮ ಕರ್ನಾಟಕದಲ್ಲಿ ಭಯೋತ್ಪಾದನಾ ಚಟುವಟಿಕೆ ಹೆಚ್ಚಾಗ್ತಾ ಇದೆ. ಇವನ್ ವಿಧಾನಸೌಧದ ಒಳಗೆ ಹೋಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ. ಅದು ಪ್ರೂವ್ ಆಗಿದೆ, FSLI ರಿಪೋರ್ಟ್ ಕೊಟ್ಟಿದೆ. ಆದ್ರೆ ಅದನ್ನ ಹೊರಗೆ ಬಂದರೂ ಕೂಡ ಇವತ್ತು ಕಾಂಗ್ರೆಸ್ ಅವರನ್ನ ಇನ್ನೂ ಕೂಡ ಅವರನ್ನ ಒಲೆಸಿಕೊಳ್ಳುವಂತಹ ಮನಸ್ಥಿತಿ ಇದೆ. ಅಲ್ಲ, ಯಾವ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಇಳಿದಿದೆ, ಕೇವಲ ಒಂದು ಮತದ ಓಲೈಕೆ ಮಾಡ್ಲಿಕ್ಕೋಸ್ಕರ ಇಡೀ ಭಯೋತ್ಪಾದಕರಿಗೆ ನಮ್ಮ ದೇಶದ ರಕ್ಷಣೆಯ ಭದ್ರತೆಯ ದೃಷ್ಟಿಯಿಂದ ನೋಡದೆ ಮತದ ಓಲೈಕೆಗೋಸ್ಕರ ಈ ದೇಶದ್ರೋಹಿ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ನಾವು ಸಮಸ್ತ ಹಿಂದೂಗಳು ಇರ್ಬೋದು, ಬೇರೆ ಬೇರೆ ಸಂಘಟನೆಯರು ಎಲ್ಲ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕೂಡಲೇ ರಾಜ್ಯ ಸರ್ಕಾರ ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ, ಆ ದೇಶ ದ್ರೋಹಿಗಳಿಗೆ ಶಿಕ್ಷೆ ಕೊಡಬೇಕು. ಅದೇ ರೀತಿ ಅವರನ್ನ ಯಾರು ವಿಧಾನಸೌಧದ ಒಳಗೆ ಹೋಗ್ಲಿಕ್ಕೆ ಪಾಸ್ ಕೊಟ್ರಲ್ಲ ಅವರಿಗೂ ಕೂಡ ಶಿಕ್ಷೆ ಆಗಬೇಕು. ಅವರನ್ನ ಕೂಡಲೇ ಏನು ವಿಧಾನಸೌಧದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಇನ್ನೊಂದು ಏನು ಇವತ್ತು ರಾಮೇಶ್ವರಂ ಕೆಫೆ ಮೇಲೆ ದಾಳಿಯಾಗಿ ಎಷ್ಟು ದಿವಸ ಆಯಿತು, ಯಾರು ದಾಳಿಕೋರರು ಇನ್ನೂ ಕೂಡ ಇದ್ರದ್ದು ಸಂಪೂರ್ಣ ಮಾಹಿತಿಯನ್ನು ಇವತ್ತು ಜನತೆಗೆ ಇಡ್ಲಿಲ್ಲ. ಅದನ್ನು ಕೂಡ ಆದಷ್ಟು ಬೇಗ ಕೊಡಬೇಕು. ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದನ್ನ ರಾಜ್ಯ ಸರ್ಕಾರದ ಮೇಲೆ ನಮ್ಗೆ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಇದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಇದನ್ನ ಒಪ್ಪಿಸಿ ರಾಷ್ಟ್ರೀಯ ತನಿಖಾ ದಳ ಇದನ್ನ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಇವತ್ತು ಈ ಪ್ರತಿಭಟನೆಯ ಮೂಲಕ ಆಗ್ರಹ ಮಾಡ್ಕೊಳ್ತಾ ಇದ್ದೇವೆ. ಭವ್ಯ ಗೌಡ, ರಣರಗಿಣಿ ಮಹಿಳಾ ಶಕ್ತಿ.